ಭಾಸ್ಕರ್ ರಾವ್ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಧೈರ್ಯವನ್ನ ಮೆಚ್ಚಲೇಬೇಕಾದ್ದು ಅಂತ ನೀವು ಹೇಳ್ತೀರಲ್ಲ, ನೀವು ಭಾರತದಲ್ಲಿ ಇರ್ಲಿಕ್ಕೆ ನಾಲಾಯಕ್. ಯಾಕೆ ಅಂದ್ರೆ ಸಂವಿಧಾನದ ಅಡಿನಲ್ಲೇನೆ ನೀವು ಕಮಿಷನರ್ ಆದಂಥದ್ದು, ಸಂವಿಧಾನದ ಕಲಮಲ್ಲೇನೆ IPC CRPC ಸೆಕ್ಷನ್ ಅಲ್ಲಿ ನೀವು ಕಂಪ್ಲೇಂಟ್ ಅನ್ನು ದಾಖಲು ಮಾಡ್ತಾ ಇದ್ದಿದ್ದು, ಅದರಲ್ಲೇನೆ ನೀವು ಎಂಟೈರ್ ನಿಮ್ಮ ಪ್ರೊಸೀಡಿಂಗ್ಸ್ ನಡೀತಾ ಇದ್ದಿದ್ದು. ನೀವು ಅದನ್ನೇನಾದರೂ ಮನು ಸಂವಿಧಾನದಲ್ಲಿ ಮಾಡ್ತಾ ಇದ್ರಾ? ನಿಮಗೆ ಕೇಳ್ತಾ ಇದ್ದೀನಿ. ಒಬ್ಬ ಜವಾಬ್ದಾರಿಯುತ ಪೋಸ್ಟ್ನಲ್ಲಿದ್ರಿ ನೀವು, ಪಕ್ಷದಿಂದ ಪಕ್ಷಕ್ಕೆ ನಿಮ್ಮದೊಂದು ಪ್ರಾಪರ್ ಸ್ಟ್ಯಾಂಡ್ ಇಲ್ಲ, ಏನು ಹೇಳ್ತೀರೋ ಅದಕ್ಕೆ ನಿಲ್ಲೋದಿಲ್ಲ. ಯಾಕೆ ನೀವು ಕ್ಷಮೆ ಕೇಳಿದ್ರಿ? ಆ ಧೈರ್ಯ ಗಟ್ಸು ನಿಮಗಿದ್ರೆ ಬಂದು ನಿಂತೆ ಮಾತಾಡಿ ನೋಡೋಣ, ಇಲ್ಲ ಒಂದು ಓಪನ್ ವೇದಿಕೆಗೆ ಬನ್ನಿರಿ, ನಿಮಗೆ ನಾನು ಚಾಲೆಂಜ್ ಮಾಡ್ತೀನಿ. ಹೆಂಗೆ ನೀವು ಅವ್ರನ್ನ ಧೈರ್ಯವನ್ನು ಮೆಚ್ಚಲೇಬೇಕು ಅಂದರೆ ಅವ್ರ ಶೂ ಎಸ್ತಿದ್ದನ್ನ ನೀವು ಸಮರ್ಥಿಸ್ತೀರಾ? ಅಂದರೆ ನೀವು ನ್ಯಾಯಪೀಠಕ್ಕೆ ಗೌರವ ಕೊಡೋದಿಲ್ವಾ? ಸಂವಿಧಾನಕ್ಕೆ ಗೌರವ ಕೊಡೋದಿಲ್ವಾ? ಏನ್ರಿ ನಿಮ್ಮ ಸ್ಟ್ಯಾಂಡು? ಏನು ಓದಿದ್ದೀರಾ ಇಲ್ವೇನ್ರಿ ನೀವು? ಇಲ್ಲ ಏನಾದರೂ ಫೇಕ್ ಡಿಗ್ರಿ ತೊಗೊಂಬಂದ್ಬಿಟ್ಟು ಇಲ್ಲಿ ಬಂದು ಕಮಿಷನರ್ ಆಗಿಬಿಟ್ರಾ ನೀವು? ಇಲ್ಲ ಒಂದು ಇನ್ಫ್ಲೂಯೆನ್ಸ್ ಆಧಾರದ ಮೇಲೆ ಬಂದುಬಿಟ್ರಾ? ಭಾಸ್ಕರ್ ಅವರೇ, ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಮನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಯಾವುದೇ ವಿಚಾರದಲ್ಲಿ ಪ್ರಾಪರ್ ಸ್ಟ್ಯಾಂಡ್ ಇರಲ್ಲ. ಫಸ್ಟ್ ಹೇಳ್ತೀರಾ, ಆಮೇಲೆ ಕ್ಷಮೆ ಕೇಳ್ತೀರಾ. ಯಾಕೆ ಸಾವರ್ಕರ್ ವಂಶದವ್ರ ನೀವು? ಸಾವರ್ಕರ್ ವಾರಸ್ದಾರೇನ್ರಿ ನೀವು? ನಿಮಗೆ ನಾಚಿಕೆ ಆಗಲ್ವೇನ್ರಿ? ನಮ್ಮಂಥ ಹೆಣ್ಮಕ್ಳು ನಿಮ್ಮನ್ನು ನಿಂತ್ಕೊಂಡು ಖಂಡಿಸ್ತೀವಿ, ನೀವು ಇಡೀ ಬ್ಯಾಂಗ್ಳೂರಿಗೆ ಕಮಿಷನರ್ ಆಗಿದ್ರಿ, ನಿಮಗೇನೊಂದು ಬದ್ಧತೆ ಇಲ್ವೇನ್ರಿ? ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಸಬಾರ್ಡಿನೇಟ್ ಏನ್ರಿ ಫಾಲೋ ಮಾಡ್ತಾ ಇದ್ರು? ಇದೇನಾ ನಿಮ್ದು ರೆಸ್ಪಾನ್ಸಿಬಿಲಿಟಿ? ನಿಮ್ಮನ್ನು ನಿಜವಾಗ್ಲೂ ಮಾಜಿ ಕಮಿಷನರ್ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಆ ಸಂವಿಧಾನಕ್ಕೆ ಅಗೌರವ ಮಾಡಿರುವಂಥ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗೆ, ಆ ನ್ಯಾಯಪೀಠಕ್ಕೆ ಅವಮಾನ ಮಾಡಿರುವಂಥ ವ್ಯಕ್ತಿಗೆ ನೀವು ನಿಮ್ಮ ಧೈರ್ಯವನ್ನು ಮೆಚ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂದರೆ ಎಂಥ ಮನುಷ್ಯ ರೀ ನೀವು? ನೀವು ಭಾರತದಲ್ಲಿರೋಕ್ಕೆ ನಾಲಾಯಕು. ನೀವು ಹೋಗ್ರಿ, ಮಧ್ಯ ಏಷ್ಯಾಗೆ ಹೋಗ್ರಿ, ನೀವು ನಿಮ್ಮ ಯುರೋಪಿಗೆ ಹೋಗ್ರಿ, ನೀವು ಅಲ್ಲಿ ಸೇರ್ಸ್ಕೊಂತಾರ ನೋಡ್ರಿ. ನೀವು ಯಾಕ್ರಿ ಇದ್ದೀರಾ? ನೀವು ಇಲ್ಲಿನ ನೆಲ, ಇಲ್ಲಿನ ಕಾನೂನು, ಇಲ್ಲಿನ ಜನನ ನೀವು ಪ್ರೀತಿಸಿ ಗೌರವಿಸೋಕ್ಕೆ ನಿಮಗೆ ಆಗಲ್ಲ ಅಂತಂದ ಮೇಲೆ ಇಲ್ಲಿರೋ ಯೋಗ್ಯತೆ ನಿಮಗಿಲ್ಲ. ಫಸ್ಟ್ ಹೋಗ್ತಾ ಇರ್ರಿ ನೀವು. ಭಾಸ್ಕರ್ ಅವರೇ, ಇನ್ನೊಂದು ಸಾರಿ ನಿಮ್ಮ ಬಾಯಿನಲ್ಲಿ ಇಂಥ ಮಾತು ಬಂತು ಅಂದರೆ ಕರ್ನಾಟಕದಲ್ಲಿ ನಾವೆಲ್ಲ ಬಾಬಾ ಸಾಹೇಬ್ರ ಅನ್ಯಾಯಿಗಳು ಹೆಣ್ಣು ಮಕ್ಕಳು ಸೇರಿ ಬಂದು ನಿಮ್ಮ ಮೇಲೆ ಸ್ಟೇಷನ್ಗಳಲ್ಲಿ FIRನ ಮಾಡ್ತೀವಿ. ನಿಮ್ಮ ಗಡೀಪಾರಿಗೆ ನಾವು ಒತ್ತಾಯಿಸ್ತೀವಿ. ಇನ್ನು ಮೇಲೆ ಮಾತಾಡುವಾಗ ಹುಷಾರಾಗಿರಿ ನೀವು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.